ದೇವರ ನಾಮಕ್ಕೆ ಸ್ತೋತ್ರ. ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರು ನಿಮ್ಗ ಅದ್ಭುತ ಮಾಡ್ತಾ ಇದ್ದಕ್ಕಾಗಿ ಸ್ತೋತ್ರ. ದೇವರು ಶಾಂತಿ ಕೊಡ್ತಾ ಇದ್ದಕ್ಕಾಗಿ ಸ್ತೋತ್ರ. ದೇವರು ಒಳ್ಳೇದು ಮಾಡ್ತಾ ಇದ್ದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ಸ್ತೋತ್ರ. ನೀವೇನು ಕೆಲ್ಸಕ್ಕೆ ಕೈ ಹಾಕಿದ್ರು ಆ ಕೆಲಸ ನಿಮಗೆ ದೇವರು ಕೊಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಎಲ್ಲಿ ನೀವು ಅನುಮಾನದಾಗ ಭಯಲಿಂತ ಕುಂತಿರು ಅದ್ಲಿಂತ ಹೊರಗಡೆ ಬಾ. ಆ ಭಯಲಿಂತ ಹೊರಗಡೆ ಬಾ, ಅಂಜಿಕೆಲಿಂತ ಹೊರಗಡೆ ಬಾ. ದೇವರು ನಿನಗೆ ಆ ಕಷ್ಟದಲ್ಲಿಂತ ಹೊರಗಡೆ ಬಾ ಅಂತ ಹೇಳಕತ್ತಾನ. ಪ್ರಾರ್ಥನಾದಾಗ ಗೆಲುವು ಹೊಂದಿಕೊಂಡು ದೇವರ ಹತ್ರ ಬೇಡಿದಾಗ, ಪ್ರಾರ್ಥನಾದಾಗ ನೀನು ಕುಂತಾಗ, ವಾಕ್ಯ ಹೋದಾಗ ನೀ ಕುಂತಾಗ, ಉಪವಾಸ ಪ್ರಾರ್ಥನಾದಾಗ ನೀನು ಕುಂತಾಗ ಆ ಭಯ ಬಿಡುಗಡೆ ಆಗ್ಲಕತ್ತದ. ಯಾಕಂದ್ರೆ ಬೆಳಕು ನಿನ್ನ ಜೀವನದಾಗ ಬರಕತ್ತದ. ಕತ್ತಲು ಇವತ್ತು ಓಡ್ಲಕತ್ತದ. ಆ ಕತ್ತಲು ನಿನ್ನ ನೋಡಿ ಅಂಜಕತ್ತದ. ನೀನು ಯಾರಿಗೆ ನೋಡಿ ಅಂಜುತ್ತಿದೆಯೋ, ನೀನು ಶೈತಾನನ ಬಂಧನದಾಗ್ಲಿಂತ ಭಯದಾಗ ಬದುಕ್ತಾ ಇದ್ದ. ಇವತ್ತ ಭಯ ಆತ್ಮ ಇಲ್ಲಿಂತ ಓಡಕತ್ತದ. ಯಾಕಂದ್ರೆ ಬೆಳಕು ನಿನ್ನ ಜೀವನದಾಗ ಬಂತು, ಕತ್ತಲು ಓಡಕತ್ತದ. ಹಲ್ಲೆಲೂಯಾ. ಭಯ ಪಡಬೇಡ. ಅಂಜಿಕಿದಾಗ ಭಯದಾಗ ಇರಬೇಡ. ದೆವ್ವ ನಿನ್ನ ಬಿಟ್ಟು ಓಡಕತ್ತದ. ಬೆಳಕು ನಿನ್ನ ಜೀವನದಾಗ ಬಂತು. ಆಮೇಲೆ ಒಂದು ವಾಕ್ಯ ಓದ್ಕೋಣ. 2 ಸಮುವೇಲನು 22ನೇ ಅಧ್ಯಾಯ 29ನೇ ವಚನ. ಯೆಹೋವನೇ, ನನ್ನ ದೀಪವು ನೀನೇ. ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವನು. ಹಲ್ಲೆಲೂಯಾ. ಯೆಹೋವನೇ ನನ್ನ ದೀಪವು ನೀನೇ. ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ನನ್ನ ದೇವರಿಗೆ ಸ್ತೋತ್ರ. ಯೆಹೋವನು ನಿನಗೆ ಬೆಳಕು ಕೊಟ್ಟಾನ. ಯೆಹೋವನು ಖುದ್ದು ದೀಪವಾಗಿ ನಿನ್ನ ಜೊತೆ ಆನ. ಆ ಪವಿತ್ರಾತ್ಮನ ಬೆಂಕಿ ಹತ್ತಿ ಉರಿತಾ ಇದೆ. ಯೆಹೋವನು ಖುದ್ದು ಬೆಳಕಾಗ್ಯಾನ. ಯೇಸು ರಕ್ಷಕನು ನಿನ್ನ ಜೊತೆಗಾನ. ಹಲ್ಲೆಲೂಯಾ. ನೀನು ಹೋಗುವ ಕೆಲ್ಸಕ್ಕಾಗಿ ದೇವರು ನಿನಗಾಗಿ ಜೊತೆಗಾನ. ಹಲ್ಲೆಲೂಯಾ. ನೀ ಕಟ್ಟೋ ಮನೆಗಾಗಿ ದೇವರು ಬೆಳಕಾಗಿ ಜೊತೆಗೆ ನಿಂತಾನ. ದೇವರು ಮನೆ ಕಟ್ಟು ಅಂತ ಹೇಳ್ತಾ ಇದ್ದಾನೆ. ದೇವರು ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಾ ಇದ್ದಾನೆ. ನೀನು ಮನೆ ಕಟ್ಟುವಾಗ 7 ಪ್ರಕಾಶಿಸುವ ಬೆಳಕು ನಿನ್ನ ಜಗದಾಗ ನಿನ್ನ ಮನೆ ಮೇಲೆ ಇಳಿದು ಬರ್ತಾ ಇದೆ. ನೀನು ಹೋಗ ಕೆಲ್ಸದ ಮೇಲೆ 7 ಪ್ರಕಾಶಿಸುವ ಬೆಳಕು ನಿನ್ನ ಮೇಲೆ ಇಳಕತ್ತದ. ಕೆಲ್ಸಕ್ಕೆ ಹೋಗು, ಮನೆ ಕಟ್ಟು, ಭಯ ಪಡಬೇಡ, ಅಂಜಬೇಡ. ಮನೆ ಕಟ್ಟಕ ಅಂಜಿಕೆನ ಅವ್ರೇನಂತಾರೋ ಇವ್ರೇನಂತಾರೋ, ಮಾಟ ಮಂತ್ರದ ತೆಲಿಬ್ಯಾನಿ, ಮಾಟ ಮಂತ್ರದ ಭಯ, ಮಾಟ ಮಂತ್ರದ ಅಂಜಿಕೆ, ದೇವರಿಗೆ ಸ್ತೋತ್ರ, ಯಾವುದು ನಿನ್ನ ತಂಟೆಕ ಬರಲ್ಲ. ಯಾಕ? ಯೆಹೋವನು ದೀಪವಾಗಿ ನಿನ್ನ ಮಧ್ಯದಾಗ ನಿಂತಾನ. ಬೆಳಕಾಗಿ ಕೊಟ್ಟಾನ. ನಿನಗ ಬೆಳಕಿನೇ ಕೊಟ್ಟಾನ. ಕೆಲ್ಸಕ್ಕೆ ಹೋಗು, ಭಯ ಪಡಬೇಡ. ನನಗೆ ಕೆಲ್ಸ ಬರಲ್ಲ, ನನಗೆ ಆ ಕೆಲ್ಸ ಬರಲ್ಲ. ಇಲ್ಲ, ಯಾಕೆ ಬರಲ್ಲ? ದೇವರು ಸ್ವಯಂ ನಿನ್ ಜೊತೆಗಾನ. ನಾನು ಆ ಕೆಲ್ಸಕ್ಕೆ ಭಯ ಪಡಕತ್ತೀನಿ. ಭಯ ದೆವ್ವಲಿಂತ ಬರೋದು, ಭಯ ಶೈತಾನಲಿಂತ ಬರೋದು. ದೇವರ್ಲಿಂತ ವಾಕ್ಯ ಬರ್ತದ. ದೇವರ್ಲಿಂತ ಸ್ವಯಂ ದೇವರೇ ಬರ್ತಾನ. ದೇವರ್ಲಿಂತ ಬೆಳಕು ಬರ್ತದ. 7 ಪ್ರಕಾಶಿಸುವ ಬೆಳಕು ನಿನ್ನ ಕೆಲ್ಸದ ಮೇಲೆ ಆದ. 7 ಪ್ರಕಾಶಿಸುವ ಬೆಳಕು ನಿನ್ನ ಮೇಲೆ ಆದ. 7 ಪ್ರಕಾಶಿಸುವ ಬೆಳಕು ನಿನ್ನ ಕುಟುಂಬದ ಮೇಲೆ ಆದ. ಹೋಗು ಕೆಲ್ಸಕ್ಕ, ಭಯ ಪಡಬೇಡ, ಅಂಜಬೇಡ. ದೇವರಿಗೆ ಸ್ತೋತ್ರ. ದೇವರ ಆತ್ಮ ಖುದ್ದೇಳಕತ್ತನ. ಅದು ನಿನಗೇ ಅಂತ ಕೆಲ್ಸ, ಅದು ನಿನ್ನದೇ ಅಂತ ಕೆಲ್ಸ. ಸ್ವಯಂ ದೇವರೇ ಕೊಡಕತ್ತನ. ಹಲ್ಲೆಲೂಯಾ. ಯಾಕೆ ಭಯ ಪಡಕತ್ತಿದೆ? ಓ, ನನ್ಗ ಕೆಲ್ಸ ನನಗ್ ಬರಲ್ಲ ರೀ. ದೇವರಿಗೆ ಸ್ತೋತ್ರ. ದೇವರಾನಲ್ಲ, ದೇವರಾನಲ್ಲ, ಕರ್ತನ ಅನ್ನಲ್ಲ. ನಿನ್ನ ಮಧ್ಯದಾಗ ದೇವರು ನಿನಗೆ ನಡೆಸುವಾತನು ಸ್ವಯಂ ದೇವರೇ ಆನ. ನೀನು ಹೋಗು ಕೆಲ್ಸಕ್ಕೆ ಕೈ ಹಾಕು. ಆ ಕೆಲ್ಸ ಆಶೀಷಿತ ಆಕತ್ತದ. ಆ ಕೆಲ್ಸದ ಮೇಲೆ ಬೆಳಕಿಳಿಯಕತ್ತದ. ನಿನ್ನ ದೇವರು ನಿನ್ನ ಮಧ್ಯದಾಗಾನ, ನಿನ್ನ ಕುಟುಂಬದ ಮಧ್ಯದಾಗಾನ. ನನಗಲ್ಲಿ ಆ ಜಾಗಕ್ಕೆ ಹೋಗಕ್ಕೆ ಭಯ, ಆ ಸ್ಥಳಕ್ಕೆ ಹೋಗಕ್ಕೆ ಭಯ. ದೀಪವು, ಪವಿತ್ರಾತ್ಮನ ದೀಪವು ನಿನ್ನ ಮಧ್ಯದಾಗ, ಯೆಹೋವನು ಬೆಳಕಾಗಿ ನಿಂತನ. ಆ ಸ್ಥಾನದಾಗ ನೀ ಹೋದ್ರೆ ಅಲ್ಲಿರೋ ಶೈತಾನನ ಒಡೆ ಹೋಗ್ತದ. ಅಲ್ಲಿರೋ ಮಾಟ ಮಂತ್ರ ಒಡೆ ಹೋಗ್ತದ. ನಿನ್ನ ನೋಡಿ ಒಡೆ ಹೋಗ್ತದೆ. ಯಾಕಂದ್ರೆ ನೀ ಬೆಳಕಾಗಿದ್ದಿ. ಯಾಕಂದ್ರೆ ನಿನ್ನ ಜೀವನದ ಜ್ಯೋತಿ ನಿನ್ನ ಮಧ್ಯದಾಗ ಉರಿತಾ ಇದೆ. ಭಯ ಪಡಬೇಡ. ಇಲ್ಲ ರೀ, ಆ ಸ್ಥಳದಾಗ ಹೋಗೋಣ ನನಗೆ ಬುಗುಲ್ ಇರ್ತದ, ಆ ಸ್ಥಳದಾಗ ಹೋದಾಗ ನನಗೆ ಅಂಜಿಕೆ ಬರ್ತದ. ಭಯ ಪಡಬೇಡ. ಆ ಸ್ಥಳದಾಗ ಹೋಗಿ ಪ್ರೇಯರ್ ಮಾಡು. ನೀನು ಮನೆಗೆ ಪ್ರಾರ್ಥನೆ ಮಾಡಿ ಮನೆ ಬಿಡು. ಆ ಸ್ಥಳದಾಗ ಹೋಗಿ ಪ್ರೇಯರ್ ಮಾಡು. ನಿನ್ನ ಕೆಲ್ಸಕ್ಕೆ ಕೈ ಹಾಕು, ಅಂಜಬೇಡ. ಆ ಕೆಲ್ಸಕ್ಕೆ ಕೈ ಹಾಕು. ನಿನ್ನ ದೇವರು ನಿನಗೆ ಗೆದ್ದಿಸಕತ್ತನ. ನನಗೆ ಸಾಲಿಗೆ ಹೋಗಕ್ಕೆ ಮನ್ಸಾಗ್ತಾ ಇಲ್ಲ. ಇಲ್ಲ, ನೀನು ಸಾಲಿಗೆ ಹೋಗು. ನೀನು ಸ್ಕೂಲ್ಗೆ ಹೋಗು ಮಗನೇ, ನೀನು ಸ್ಕೂಲ್ಗೆ ಹೋಗು ಮಗನೇ. ಭಯ ಪಡಬೇಡ. ದೇವರು ನಿನ್ನ ಮಧ್ಯದಾಗ ದೀಪವಾಗ್ಯಾನ.
ನನ್ ಸಾಲಿಗೆ ಹೋಗಕ್ಕ ಭಯ, ಸ್ಕೂಲ್ಗೆ ಹೋಗಕ್ಕ ಭಯ, ಹಿಂಗ ಭಯ, ನನ್ಗೆ ಸ್ಕೂಲ್ದಾಗನೆ ಒಂಥರ ಭಯ ಪಡಬೇಡ. ನೀನು ದೇವರನ್ನು ಪ್ರಾರ್ಥನೆ ಮಾಡು, ನಿನ್ನ ದೇವರು ನಿನ್ನ ಮಧ್ಯದಾಗಾನ. ಹಲ್ಲೆಲೂಯಾ. ನಿನ್ನ ಕರ್ತನೆ ನಿನ್ನ ಮಧ್ಯದಾಗಾನ, ನಿನ್ನ ಯೇಸು ನಿನ್ನ ಮಧ್ಯದಾಗಾನ, ಆ ದೀಪವು ನಿನ್ನ ಮಧ್ಯದಾಗಾದ, ಓ ಜೀವನ ಜ್ಯೋತಿ ನಿನ್ನ ಮಧ್ಯದಾಗಾದ. ನೀನು ಸ್ಕೂಲ್ಗೆ ಹೋಗು ಮಗಳೇ, ಭಯ ಪಡಬೇಡ, ಅಂಜಬೇಡ. ಓ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ನಾನು ಸಾಲಕ್ಕಾಗಿ ಅಂಜಕತ್ತೀನಿ. ಯಾಕೆ ಅಂಜಕತ್ತೀನಿ? ನೀನು ಸಾಲಕ್ಕಾಗಿ ದೇವರೇ ನಿನಗೆ ಜಯ ಕೊಡಕತ್ತಾನ. ನೀನು ಜೀವನದ ಜ್ಯೋತಿ. ಈ ತಿಂಗಳ ನಿನ್ನ ಸಾಲ ದೇವರು ಬಿಡುಗಡೆ ಕೊಡ್ತಾನ ಮಗಳೇ. ಈ ತಿಂಗಳ ದೇವರು ನಿನಗೆ ಸಾಲದಿಂದ ಪರಿಹಾರ ಕೊಡ್ತಾನ. ಬೆಳಕು ನಿನ್ನ ಮಧ್ಯದಾಗಾದ, ಜೀವನ ಜ್ಯೋತಿ ನಿನ್ನ ಮಧ್ಯದಾಗಾದ, ಪವಿತ್ರಾತ್ಮನ ಬೆಂಕಿ ನಿನ್ನಲ್ಲಿ ಹತ್ತಿ ಉರಿತಾ ಇದೆ. ಸಾಲಕ್ಕಾಗಿ ಭಯ ಪಡಬೇಡ. ಈ ತಿಂಗಳ ನಿನ್ನ ಜೀವನದಲ್ಲಿ ದೊಡ್ಡ ಕಾರ್ಯ ಆಗ್ಲಕತ್ತದ. ಸಾಲ ಬಿಡುಗಡೆ ಆಗ್ಲಕತ್ತದ. ಸಾಲದೋರ್ಲಿಂತ ದೂರ ಆಗ್ಕತ್ತದ. ದೇವರ ಸಾಲವನ್ನು ಮುಡಿಸ್ತಾ ಇದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ವರ್ಷದಲ್ಲಿ ಒಬ್ಬರಿಗೆ ಗುಡ್ ನ್ಯೂಸ್ ಆದ. ದೀಪವು ನಿನ್ನ ಮನೆಗ, ನಿನ್ನ ಮಧ್ಯದಾಗ ನಿನ್ನಲ್ಲಿ ಪವಿತ್ರಾತ್ಮನ ಬೆಂಕಿ ಹತ್ತಿ ಉರಿತಾ ಇದೆ. ಪ್ರಾರ್ಥನದ ಬೆಂಕಿ ಉರಿಯಕತ್ತದ. ಪ್ರಾರ್ಥನದ ಬೆಂಕಿ, ಪ್ರಾರ್ಥನದ ಬೆಂಕಿ ನಿನ್ನ ಮಧ್ಯದಾಗಾದ. ಅಂಜಬೇಡ, ಪ್ರಾರ್ಥನೆ ಮಾಡು, ಧೈರ್ಯದಿಂದ ಇರು. ನಿನ್ನ ಕುಟುಂಬಕ್ಕ ದೇವರ ಆತ್ಮನು ಹೇಳ್ತಾ ಇದ್ದಾನೆ, ಯಾಕೆ ಮಗಳೇ ಭಯ ಪಡ್ತಾ ಇದ್ದಿ? ನಿನ್ನ ತಂದೆಗೆ ಹೇಳಕತ್ತಾನೆ, ಯಾಕೆ ಯಜಮಾನನೇ ಭಯ ಪಡ್ತಾ ಇದ್ದಿ? ನಿನ್ನ ಕುಟುಂಬ ಯಾಕೆ ಭಯ ಪಡಕತ್ತದ? ಜೀವನದ ಜ್ಯೋತಿ ನಿನ್ನ ಕುಟುಂಬದಾಗ ವಾಸ ಮಾಡಕತ್ತದ. ನೀನು ಕುಂತು ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಗೆಲುವು ಉಂಟಾದ. ಈ ಜಾಗ ನಂಬುದಲ್ಲ. ನಾವು ಇಲ್ಲಿ ಇದ್ದೀವಿ, ಅವ್ರು ಏನಂತಾರೇನು, ಇವ್ರು ಬಿಡಿಸ್ತಾರೇನೋ, ನಾನು ಬಾಡಿಗಿದ್ದೀನಿ, ಅದಿದ್ದೀನಿ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ದೇವರ ಮಕ್ಕಳು ಎಲ್ಲಿರ್ತಾರೋ ಅದು ದೇವರು ಅವರಿಗಾಗಿ ಆಶೀರ್ವಾದ ಮಾಡಿರ್ತಾನ. ಹಲ್ಲೆಲೂಯಾ. ಆ ಜಾಗಕ್ಕೆ ಆಶೀರ್ವಾದ ಮಾಡಿರ್ತಾನ, ಆ ಕುಟುಂಬಕ್ಕೆ ಆಶೀರ್ವಾದ ಮಾಡ್ತಾನೆ. ಎಲ್ಲಿ ಪ್ರಾರ್ಥನಾದಾಗ ಕೂಡ್ತಾರೋ ಒಂದು ಕುಟುಂಬ, ಅಲ್ಲಿ ಬೆಳಕು ಇಳಿದು ಬರ್ತದ. ಅಲ್ಲಿ ದೀಪವು ನಿಮ್ಮ ಮಧ್ಯದಾಗ ಹತ್ತಿ ಉರಿತಾ ಇರ್ತದ. ಆ ಸುತ್ತಲೂ ಪವಿತ್ರಾತ್ಮನ ಬೆಂಕಿ ಹತ್ತಿ ಉರಿತಾ ಇರ್ತದ. ಆ ಜಾಗ ಆಶೀಷಿತ ಜಾಗ ಅದ. ಭಯ ಪಡಬೇಡ. ದೇವರು ನಿನ್ಗೆ ಒಳ್ಳೆ ಜಾಗ ಕೊಡಕತ್ತಾನ. ಅವರು ಬಿಡಿಸಿದ್ರ ಅವ್ರ ಜಾಗ ಅವ್ರಿಗೆ ಕೊಡು. ಭಯ ಪಡಬೇಡ. ಅವ್ರು ಏನನ್ನಕತ್ತ ಅವ್ರ ಜಾಗ ಅವ್ರಿಗೆ ಕೊಡು. ದೇವರು ನಿನಗಾಗಿ ಒಳ್ಳೆ ಜಾಗ ಕೊಡಕತ್ತಾನ. ನಿನಗೆ ದೇವರು ಒಳ್ಳೆ ಮನೆ ಕೊಡಕತ್ತಾನ. ನಿನ್ನ ಕುಟುಂಬಕ್ಕೆ ಒಳ್ಳೆ ಜಾಗ ಕೊಡಕತ್ತಾನ. ನಿನ್ನ ಕುಟುಂಬಕ್ಕೆ ಒಳ್ಳೆ ಮನೆ ಕೊಡಕತ್ತಾನ. ಯಾಕೆ ಭಯ ಪಡಕತ್ತೀರಿ? ನಿನ್ನ ಮಧ್ಯದಾಗ ಇಸ್ರಾಯೇಲ್ ದೇವರಾನ, ಯೆಹೋವನ ದೇವರಾನ, ಮೋಶನ ಸಂಗಡ ಇರೋ ದೇವರು ನಿನ್ನ ಕುಟುಂಬ ಮಧ್ಯದಾಗಾನ. ಬೆಳಕಾಗಿ ನಿಂತಾನ. ಆತ ನಿನಗೆ ನಡೆಸ್ತಾನ. ನಿನಗೆ ಒಳ್ಳೆ ಸ್ಥಳ ಕೊಡ್ತಾನ, ಒಳ್ಳೆ ಜಾಗ ಕೊಡ್ತಾನ, ಒಳ್ಳೆ ಮನೆ ಕೊಡ್ತಾನ. ಕುರುಬಾನು ಚಿಂತೆ ಮಾಡಕತ್ತಾನ. ನಿಮ್ಮ ವಿಷಯದಲ್ಲಿ ದೇವರು ಚಿಂತೆ ಮಾಡಕತ್ತಾನ. ಆತ ಒಳ್ಳೆ ಕುರುಬಾನು. ಆತ ಇಸ್ರಾಯೇಲ್ ದೇವರು ನಿದ್ರಿಸೋದಿಲ್ಲ, ತೂಗಾಡ್ಸೋದಿಲ್ಲ. ನಿಮ್ಮ ಕುಟುಂಬ ಸಲಗಾಗಿ ಚಿಂತೆ ಮಾಡಕತ್ತಾನ. ನಿನಗೆ ಒಳ್ಳೆ ಸ್ಥಳ ಇಸ್ಕೊಡಕತ್ತಾನ. ಯಾಕೆ ಭಯ ಪಡಕತ್ರಿ? ಯಾಕೆ ಅಂಜಕತ್ರಿ? ದೇವರಿಗೆ ಸ್ತೋತ್ರ. ಭಯ ಪಡಬಾಡ್ರಿ. ನಿಮ್ಮ ಕುಟುಂಬನೇ ಭಯ ಪಡಬಾಡ್ರಿ, ಅಂಜಬಾಡ್ರಿ. ನಿನ್ನ ಮಗಳು ಪ್ರಾರ್ಥನೆ ಮಾಡೋ ಮಗಳು. ದೇವರು ಹೇಳೇನಲ್ಲ, ನಿಮ್ಮ ಕುಟುಂಬ ಕೇಳೇನಲ್ಲ, ಒಳ್ಳೆ ಸ್ಥಳ ಇಸ್ಕೊಡ್ತೀನಿ, ಒಳ್ಳೆ ಮನೆ ಇಸ್ಕೊಡ್ತೀನಿ, ಒಳ್ಳೆ ಜಾಗ ಇಸ್ಕೊಡ್ತೀನಿ. ದೇವರು ಹೇಳಿದ ಮ್ಯಾಗ ಮುಗೀತು. ದೇವರು ಹೇಳಿದ ಮೇಲೆ ಮುಗೀತು. ದೇವರು ಮಾತಾಡಿದ ಮೇಲೆ ಮುಗೀತು. ದೇವರು ಕೊಡ್ತಾನಂದ್ರೆ ಕೊಡೇ ಕೊಡ್ತಾನ. ಆಮೇಲೆ ಹಲ್ಲೆಲೂಯಾ. ಒಳ್ಳೆ ಕೆಲಸ ಸಿಗ್ತಾ ಇದೆ, ನಿಮಗ ಒಳ್ಳೆ ಮನೆ ಸಿಗಕತ್ತದ. ದೇವರಿಗೆ ಸ್ತೋತ್ರ. ನಿಮ್ಮ ಕುಟುಂಬ ನಡುವೆ ದೇವರಾನ. ಯಾಕೆ ಚಿಂತೆ ಮಾಡ್ತಾ ಇದ್ರಿ? ಚಿಂತೆ ದೇವರಿಗೆ ಒಪ್ಪಿಸಿ ಬಿಡ್ರಿ. ಯೆಹೋವನೇ ನನ್ನ ಚಿಂತೆ ಭಾರನೆಲ್ಲ ನೀನೇ ಹೊತ್ಕೊಂಡ್ಬಿಡು, ನಾನು ಫ್ರೀ ಆಗ್ತೀನಿ ಅಂತ ಹೇಳು. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಈ ವಾಕ್ಯ ಅವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥಿಸಿ. ಹೌದು ತಂದೆ, ಯೆಹೋವನೇ ನನ್ನ ದೀಪವು ನೀನೇ. ಹೌದು ತಂದೆ, ಬೆಳಕನ್ನು ಕೊಟ್ಟು ಕರ್ತನನ್ನು ಪರಿಹರಿಸುವನೆಂಬುದಾಗಿ ದೇವ ನಮ್ಮ ದೀಪವಾಗಿ ಪವಿತ್ರಾತ್ಮನ ದೀಪ ನಮ್ಮ ಮಧ್ಯದಲ್ಲಿ ಎತ್ತಿರುವುದಕ್ಕಾಗಿ ಸ್ತೋತ್ರ. ಬೆಳಕು ನಮ್ಮ ಸಂಗಡ ಇದ್ದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರ ಜೀವನದಲ್ಲಿ ಮಾತಾಡಿದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರ ಕುಟುಂಬದಲ್ಲಿ ನಿನ್ನ ಬೆಳಕಾಗಿ ನಿಂತಿದ್ದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರ ಕುಟುಂಬದಲ್ಲಿ ಪವಿತ್ರಾತ್ಮನ ದೀಪವು ಪ್ರತಿಯೊಬ್ಬರ ಮನೆ ನಿಂತಿದ್ದಕ್ಕಾಗಿ ಸ್ತೋತ್ರ. ಬೆಳಕು ಪ್ರಕಾಶಿಸುವುದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳು ವಾಕ್ಯ ಕೇಳೋರೆಲ್ಲ ಬೆಳಕಾಗ್ತದಕ್ಕಾಗಿ ಸ್ತೋತ್ರ. ಜ್ಯೋತಿ ಅವರ ಮಧ್ಯದಲ್ಲಿ ಇರುವುದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಬೆಳಕು ಪ್ರಕಾಶಿಸುವುದಕ್ಕಾಗಿ ಸ್ತೋತ್ರ. ಯೇಸುವಿನ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ವಂದಿಸಿದ್ದೇನೆ ಪರಲೋಕದ ತಂದೆ. ಆಮೆನ್. Praise the Lord.